ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನನ್ ಜೊತೆ ಇದ್ದಾರೆ ಅಣ್ಣಯ್ಯ ಧಾರಾವಾಹಿಯ ಮೋಸ್ಟ್ ಬ್ಯೂಟಿಫುಲ್ ಕಪಲ್ ಬಾರು ಹಾಗೆ ಅಣ್ಣಯ್ಯ. ಅಂದ್ರೆ ಇವ್ರನ್ನ ಅಣ್ಣಯ್ಯ ಅನ್ನಕ್ಕೆ ಬೇಜಾರಲ್ವಾ? ಏನ್ ಮಾಡಿ ಅನ್ಲೇಬೇಕು ನಾನು ಶಿವ ಮಾಮ ಹೇಗಿದೆ? ಅಯ್ಯ ಅಂದ್ರು ತುಂಬಾ ಮುದ್ದಾಗಿ ಕಾಣಿಸ್ತಿದ್ರ. ನಿಮ್ಮಿಬ್ರು ಪೇರ್ ಕ್ಯೂಟೆಸ್ಟ್ ಕಪಲ್ ಅಲ್ವಾ? ಕರ್ನಾಟಕದ ಎಲ್ಲಾ ಜನತೆಗೂ ಇಷ್ಟ. ಅಂದ್ರೆ ಒಂದು ಪಾತ್ರವಾಗಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಎಷ್ಟು ವ್ಯತ್ಯಾಸವಾಗಿದೆ. ಅಂದ್ರೆ ಕಾಸ್ಟ್ಯೂಮ್ ಬೇರೆ, ಆಟ ಬೇರೆ, ಎಲ್ಲಾನು ಡಿಫ್ರೆನ್ಸ್. ಸೊ ಹೇಗ್ ಪ್ಲಾನ್ ಮಾಡಿದ್ರಿ ನೀವಿಬ್ರು? ಪ್ಲಾನ್ ಅಂತ ಏನಿಲ್ಲ, ಇವ್ರೇನ್ ಥೀಮ್ ಹೇಳಿದ್ರು ಹಾಕೊಂಡ್ ಬಂದೀವಿ. ನನ್ನ ಈಗ ಸುಮಾರು ಜನ ನಾನು ಆಕ್ಚುಲಿ ಕೇಳ್ತಾ ಇದ್ರು, ಸರ್ ಡಿಫ್ರೆಂಟ್ ಅನ್ಸುತ್ತೆ ಒಂದೇ ಸಲ ನೋಡೋದಕ್ಕೆ ಹಂಗೆ. ನಾ ಹೇಳಿದೆ ಸರ್ ಮೊದಲು ನಾನು ಇದ್ದಿದ್ದೆ ಹಿಂಗೆ, ಅಣ್ಣಯ್ಯಗೋಸ್ಕರ ಅಲ್ಲಿ ಶಿಫ್ಟ್ ಆಗಿದ್ದು. ಈಗ ಮತ್ತೆ ಇದು ಏನೋ ಹೊಸ್ತರ ಅನ್ಸ್ತಾ ಇದೆ ನನಗೆ. ನಿಮ್ ಪಾರುನ ಈ ತರ ಡ್ರೆಸ್ ಅಲ್ಲಿ ನೋಡಿ ನಿಮ್ಗೆ ಹೇಗ ಅನ್ಸ್ತು? ಪಾರು ಹಂಗೆ ಇಷ್ಟ ನನಗೆ, ಸೀರಿಯಲ್ ಇಷ್ಟ. ಹೇಗಿದ್ರು ಬ್ಯೂಟಿಫುಲ್ ಅಂತ ಹೇಳ್ಬೇಕು ನೀವ್ ಆನ್ಸರು. ಹೌದಲ್ಲ? ರೆಡ್ ಕಾರ್ಪೆಟ್ ಅಲ್ಲಿ ಇಬ್ರು ಕೈ ಹಿಡ್ಕೊಂಡು ವಾಕ್ ಮಾಡೋದು ಹೇಗಿತ್ತು? ಆಬ್ವಿಯಸ್ಲಿ ಎಲ್ಲಾ ಸತಿನೂ ಅಷ್ಟೇ, ನಾವು ಒಟ್ಟಿಗೆ ರೆಡ್ ಕಾರ್ಪೆಟ್ ವಾಕ್ ಇಲ್ಲಿ ಇದು ಎಲ್ಲಾ ಸತಿನೂ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಒಂಚೂರು ಬೇಗ ಪಾರ್ಟಿಗೆ ಹೋಗೋಣ ಅಂತ ಅಷ್ಟೇ. ಕಾಯ್ತಾ ಇದ್ದೀರಾ? ಅಲ್ಲ ಪಾರು ಅವ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಹೆಸರು ಡಾಕ್ಟರ್ ಪಾರು ಅಲ್ಲ, ಡಿಟೆಕ್ಟಿವ್ ಪಾರು ಅಂತ ಫುಲ್ ಫೇಮಸ್ ಆಗಿದೆ. ಈ ಕಲೆ ಹೆಂಗ್ ಬಂತು, ಎಲ್ಲಿಂದ ಬಂತು? ಹಂಗೆ ಹುಟ್ತಾ ಬಂತು. ಯಾರ ಮಗಳೇಲಿ ನಾನು? ವೀರಭದ್ರಯ್ಯನವ್ರ ಮಗಳ. ವೀರಭದ್ರಯ್ಯನ ಮಗಳ. ಮುಟ್ಟಿದ್ರೆ ನಾಚ್ಕೊಂತಿದ್ರು ಶಿವ ಕೈಲಿ. ಶೃಂಗಾರದ ಹೊಂಗೆ ಮರದಲ್ಲಿ ಹೂ ಬಿಡ್ತಿದ್ದೀರಾ. ಈ ಬದಲಾವಣೆ ಬಗ್ಗೆ ಏನ್ ಹೇಳ್ತೀರಾ? ನಾವು ನೋಡಿದೀವಿ ನಿಮ್ ಡ್ಯಾನ್ಸ್ ಎಲ್ಲ. ಅದ್ಯಾಕೋ ರಿಯಲಿಸ್ಟಿಕ್ ಆಗಿತ್ತಪ್ಪ ಅಂತ ನನ್ ಫೀಲಿಂಗು. ಕೆಲಸನೇ ಅದಲ್ವಾ, ರಿಯಲಿಸ್ಟಿಕ್ ಅನ್ಸೋ ತರ ಮಾಡ್ಬೇಕು ಕೆಲಸ. ತುಂಬಾನೇ ರಿಯಲಿಸ್ಟಿಕ್ ಆಗಿತ್ತಲ್ವಾ ಅನ್ನೋದೇ ನನ್ ಕ್ವೆಶ್ಚನ್. ನೀವೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು ತಾನೆ? ಹಾಗಾದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದೀರಾ? ಇರ್ಲಿ, ಅಪ್ರಿಶಿಯೇಟ್ ಮಾಡ್ತೀವಿ. ಹಂಗೆ ಶಿವಣ್ಣ ಅಂದ್ರೆ ಪಟ್ಪಟ ಅಂತ ಇಬ್ರು ತಂಗಿ ಮದ್ವೆ ಮಾಡಿ ಮುಗಿಸ್ಬಿಟ್ರಿ. ಇನ್ನೊಬ್ ದೊಡ್ಡ ತಂಗಿ ಮದ್ವೆ ಯಾವಾಗ? ತುಂಬಾ ಬೇಗ, ಇನ್ನೊಂದ್ 2-3 ತಿಂಗಳು. ಹೌದಾ? ಹುಡುಗ ಹುಡುಕ್ತಾ ಇದೀವಿ. ಒಳ್ಳೆ ಹುಡುಗ ಸಿಕ್ಕಿದ ತಕ್ಷಣ ಇನ್ನೇನ್ ಲೇಟ್ ಮಾಡೋದೇನಿಲ್ಲ. ಈಗ 2ನೇ 3ನೇ ಆಗ್ಬಿಟ್ಟಿದೆ. ಮೊದಲನೇ ಕಾಯ್ಸಕ್ಕಾಗತ್ತಾ? ಇಮಿಡಿಯೇಟ್ ಆಗುತ್ತೆ, ಬೇಗ ಆಗುತ್ತೆ. ಸೊ ಇವಾಗ ಮೊಬೈಲ್ ಅಂದ್ರೆ ಬೈತಾ ಇದ್ರಿ, ಯಾವಾಗ್ಲೂ ರೀಲ್ಸ್ ನೋಡೋದು, ಮೊಬೈಲ್ ನೋಡೋದು, ಇದ್ರಲ್ಲೇ ಮುಳುಗಿರ್ತಿರಲ್ಲ. ಏನ್ ಸಮಾಚಾರ? ನೀವೇ ತಾನೇ ಯಾವಾಗ್ಲೂ ಮೊಬೈಲ್ ಅಲ್ಲಿ ಮುಳುಗಿರೋದು. ನೀವು ಯಾಕೆ ಕೊಡ್ಸಿದ್ರಿ ಫೋನ್ ಅವ್ರಿಗೆ? ಬೇಸಿಕಲಿ ಏನೋ ಎಲ್ಲರಿಗೂ 4 ಜನ ಬುದ್ಧಿ ಹೇಳ್ತಾರಲ್ಲ, ಒಳ್ಳೆ ತರದಲ್ಲಿ ಯೂಸ್ ಮಾಡ್ಕೋತಾರ ಅನ್ಕೊಂಡೆ. ಇದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಾ ಇದೆ. ಬಟ್ ನೋಡಿದ್ವಿ ನಾವು ಹೂವಿನ ಬಾಣದಂತೆ ಸಾಂಗ್ ಕೇಳಿದ್ದು. ಬಾ, ನೀವು ಪರವಾಗಿಲ್ಲ, ಹೆವಿ ಫಾಲೋ ಅಪ್ ಮಾಡ್ತೀರಾ ಅಲ್ವಾ? ಮತ್ತೆ ಸೊ ಇವಾಗ ನಮ್ ಜೊತೆ ಈ ಬ್ಯೂಟಿಫುಲ್ ಕಪಲ್ ಇದಾರಲ್ವಾ, ಸೊ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ಗೇಮ್. ರೆಡಿನಾ? ಪ್ರಾಪರ್ಟಿ ಪ್ಲೀಸ್. ನೋಡಿ, ಇವಾಗ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡೋಣ. ನೀವು ಮಾತೆ ಆಡ್ಬೇಡಿ, ಒಬ್ರು ಮನ್ಸಲ್ಲಿ ಏನಿದೆ ಅರ್ಥ ಮಾಡ್ಕೊಂಡು ಇದ್ರಲ್ಲಿ ಬರಿಬೇಕು.